ನಾವೊಮ್ಮೆ ನವೋದಯ ಪರೀಕ್ಷೆಯನ್ನ ಬರೆಯಕ್ಕೆ ಹೋದಂತ ಸಂದರ್ಭದಲ್ಲಿ ಪ್ರಿಯಾಪಟ್ಟಣದಲ್ಲಿ ಮಧುಸೂದನ್ ಸರ್ ಮನೆಗೆ ಹೋಗಿದ್ವಿ. ಹೋದಾಗ ಸರ್ ಒಬ್ರೇ ಇದ್ರು, ಮದ್ವೆ ಆಗಿರ್ಲಿಲ್ಲ. ಮನೆ ಕೆಲಸಗಳನ್ನೆಲ್ಲ ತಾವೇ ಮಾಡ್ಕೊಂಡು ಶಾಲೆಗೆ ಬರ್ತಾ ಇದ್ರು. ಅದು ಸೈಕಲ್ ಅಲ್ಲಿ ಸ್ಕೂಲಿಗೆ ಬರ್ತಾ ಇದ್ರು. ಆಗ ಅನ್ಕೋತಾ ಇದ್ವಿ, ನಮ್ಮ ಟೀಚರ್ಸ್ ನಮಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾರೆ. ಒಂಟಿಯಾಗಿದ್ದುಕೊಂಡ್ರು ಸಹ ಯಾವುದೇ ಕುಂದು ಕೊರತೆಗಳನ್ನ ನಮ್ಮ ಮುಂದೆ ತೋರಿಸ್ಕೊಳ್ಳದೆ ನಮಗೆ ವಿದ್ಯಾದಾನ ಮಾಡಿದ್ದಾರೆ ಅಂತ ಅನ್ನಿಸ್ತು. ನಿಜವಾಗ್ಲೂ ಅವರಿಗೆ ನಾವು ಯಾವಾಗ್ಲೂ ಕೃತಜ್ಞತೆಯನ್ನ ಸಲ್ಲಿಸ್ತೇವೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಿಕ್ಷಕರಾದಂತಹ ರೇವಣ್ಣ ಸರ್ ಅವ್ರದ್ದು ಪರಿಚಯ ಮಾಡಿಕೊಡ್ತಿದ್ದೇನೆ. ಇವರು ಕಿತ್ತೂರಿನ ಮೂಡಲಕೊಪ್ಪಲು ಗ್ರಾಮದಲ್ಲಿರುವಂತಹ ಗಿರಿಗೌಡ ಮತ್ತು ಗೌರಮ್ಮನವರ ಪುತ್ರನಾಗಿ 1-12-1963ರಲ್ಲಿ ಜನಿಸಿದ್ದು. ಇವರಿಗೆ ಜಯಲಕ್ಷ್ಮಿ ಮತ್ತು ಮಂಜುಳ ಎಂಬ ಇಬ್ಬರು ತಂಗಿಯರಿದ್ದಾರೆ. ಮೂಲತಃ ಕೃಷಿ ಕುಟುಂಬದಿಂದಂತಹ ಬಂದ ಇವರು ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರಾದ ಮೂಡಲಕೊಪ್ಪಲು ಗ್ರಾಮದಲ್ಲಿ ಮಾಡಿಕೊಂಡು 2006ರವರೆಗೆ ತಮ್ಮ ಅಮೂಲ್ಯವಾದ ಸೇವೆಯನ್ನ ಸಲ್ಲಿಸಿ 2012 ಜುಲೈವರೆಗೆ ಸೇವೆ ಸಲ್ಲಿಸಿ ಗಳಿಗಿನಕೆರೆಯಲ್ಲಿ ವರ್ಗಾವಣೆಗೊಂಡು GLPS ಕಲ್ಕೆರೆಗೆ ವರ್ಗಾವಣೆಗೊಂಡು 2023 ಡಿಸೆಂಬರ್ ವರೆಗೆ ಸೇವೆ ಸಲ್ಲಿಸಿದ್ದಾರೆ. ವಯೋನಿವೃತ್ತಿ ಹೊಂದಿರುತ್ತಾರೆ. ಇವರ ನಿವೃತ್ತ ಜೀವನ ಸುಖಕರವಾಗಿರಲಿ. ಇವರಂತ ಶಿಕ್ಷಕರನ್ನು ಪಡೆದಂತ ನಾವುಗಳೇ ಧನ್ಯರು. ಸಂಜೆ ಕಿರುಪರಿಚಯವನ್ನ ಮಾಡಿಕೊಡುತ್ತಿರುವಂತಹ ಪೂಜ್ಯ ಶಿಕ್ಷಕರ ಹೆಸರು MD ಮಧುಸೂದನ್. ಇವರು 1977ರ ಡಿಸೆಂಬರ್ 14ರಂದು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಗ್ರಾಮದ ದೇವೇಗೌಡ ಮತ್ತು ಲಕ್ಷ್ಮಮ್ಮನವರ ಪುತ್ರರಾಗಿ ಜನಿಸಿದರು. ಶ್ರೀಯುತರು ಬಾಲ್ಯವನ್ನು ಮಿರ್ಲೆ ಗ್ರಾಮದಲ್ಲೇ ಗೆಳೆಯರೊಂದಿಗೆ ಕಳೆಯುತ್ತಾ ಮಿರ್ಲೆಯ ಸರ್ಕಾರಿ ಶಾಲೆಯಲ್ಲಿಯೇ ಪ್ರಾಥಮಿಕ ಶಾಲೆಯಿಂದ PUCಯವರೆಗೆ ವಿದ್ಯಾಭ್ಯಾಸ ಮಾಡಿರುತ್ತಾರೆ. ನಂತರ ಮೈಸೂರು ಸೋಮಾಲಿ ಕಾಲೇಜಿನಲ್ಲಿ ಶಿಕ್ಷಕ ವೃತ್ತಿಯ ತರಬೇತಿಯನ್ನು ಪಡೆದು 1999ರ ನವೆಂಬರ್ 23ರಂದು ಚೌತಿ ಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನ ಪ್ರಾರಂಭಿಸಿರುತ್ತಾರೆ. ತದನಂತರ 2004ರ ಅಕ್ಟೋಬರ್ 30ರಂದು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಸಾಲಿಗ್ರಾಮ ಇಲ್ಲಿಗೆ ವರ್ಗಾವಣೆಗೊಂಡು 2019 ಸೆಪ್ಟೆಂಬರ್ 13ರವರೆಗೂ ಅಲ್ಲಿಯೇ ಕರ್ತವ್ಯ ನಿರ್ವಹಿಸುತ್ತಾರೆ. ಪ್ರಸ್ತುತ ಶ್ರೀಯುತರು ಸಾಹಿಬ್ರ ಶಾಲೆ ಕೌಜಿಯಾ ನಗರ ಮೈಸೂರು ಉತ್ತರ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮ. ಧನ್ಯವಾದಗಳು. ಶ್ರೀಯುತ ರೇವಣ್ ಸರ್ ಮತ್ತು ಮಧುಸೂದನ್ ಸರ್ ಅವರು ವೇದಿಕೆ ಕಾರ್ಯಕ್ರಮವನ್ನು ಹಾಗೂ ಈ ವಿಶೇಷ ಹಾಸುಹೊಕ್ಕಾಗಿವೆ. ಈ ಅಭಿನಯದ ಗೀತೆಗಳು ಈಗಲೂ ಕೂಡ ನಮ್ಮ ಕಿವಿಯಲ್ಲಿ ಒಮ್ಮೊಮ್ಮೆ ಗುಯ್ಗೊಡ್ತಾ ಇರುತ್ತೆ. ಯಾವುದು ಅಂದ್ರೆ ಅಂಬಕ ಜುಂಬಕ ದಿಂಬಕದಿಂದ ಬರ್ತಾಳೆ ರತ್ತನ್ನ ತಿರುಗಿಸ್ ರೆಡಿ ಎಲ್ಲರೂ ಸ್ಮೈಲ್ ಇರಲಿ. ಹಾಗೆ ರೀ ಸ್ಮೈಲ್ ರೆಡಿ. ಹಾಗೆ ರೀ ಹಾಗೆ ರೀ ಗುರುವಂದನಾ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ನನಗೆ ಹಳೆಯ ಹೊಸಬ ಅಂತಿಲ್ಲ, ನಿವೃತ್ತಿ ಆದಮೇಲೆ ಎಲ್ಲ ವಿದ್ಯಾರ್ಥಿಗಳೇ ನನಗೆ. ಅವರು ಹಳಬರು ಹೊಸಬರು ಅನ್ನೋಂಗಿಲ್ಲ, ನನಗೆಲ್ಲ ವಿದ್ಯಾರ್ಥಿ ವೃಂದದವರು ಮತ್ತು ಗುರು ವೃಂದದವರು, ಊರಿನ ಮುಖಂಡರು, ಗ್ರಾಮಸ್ಥರು, ಇಲ್ಲಿ ನೆಲೆದಿರ್ತಕ್ಕಂಥ ಎಲ್ಲ ಸ್ನೇಹಿತರು ಎಲ್ಲರೂ. ಮತ್ತು ಈ ದಿನ ನಮ್ಮ ಸಿದ್ದರಾಜು ಅವ್ರ ಹೆಸರೆಲ್ಲ ಮರ್ತೋಗ್ತದೆ. ಆ ಮಕ್ಕಳು ನಮ್ಮ ಎಷ್ಟು ಓಡಾಡಿ ಮಾಡಿದ್ವು ಅಂದರೆ ಸಖತ್ ಖುಷಿ ಆಯಿತು. ನಮ್ಮ ಸಿದ್ದರಾಜು ಒಂದು 15 ದಿವಸದಿಂದ ಶುರು ಮಾಡ್ದೆ, ಸರ್ ಇದೇ ಕಾರ್ಯಕ್ರಮ ಸರ್ ಆಗಿದೆ. ಒಂದು 3-4 ದಿವಸದಲ್ಲಿ ಕಾರ್ ಮಾಡ್ಕೊಂಡು ಬಂದರೆ ನಮ್ಮ ಊರಿನವರು ಆಶ್ಚರ್ಯ ಪಟ್ಬಿಟ್ರು. ಇನ್ನೂ ಅಂಥ ಊರು ಇದೆಯಾ, ಇನ್ನೂ ಅಂಥ ಜನ ಇದ್ದಾರಾ ಅಂತಂದ್ರು. ನಿಜವಾಗ್ಲೂ ಹೇಳ್ತೀನಿ, ನಮ್ಮ PC ನಾಗರಾಜ್ ಅವ್ರು ಹೇಳಂಗೆ ಆ ಪ್ರಶಸ್ತಿ ದುಡ್ಡು ಬೇಕಿಲ್ಲ ಸ್ವಾಮಿ, ಇದು ನಮಗೆ ಡಾಕ್ಟ್ರೇಟ್ ಕೊಟ್ಟಂಗೆ. ಏನು ಹೇಳಿ, ನಮ್ಮ ಈ ಜನ ಡಾಕ್ಟ್ರೇಟ್ ಕೊಡ್ತಾರಲ್ಲ ಅದು ನಮಗೆ ಮುಖ್ಯ. ಆ ರಾಜಕೀಯ ವ್ಯಕ್ತಿಗಳಾಗಲಿ ಅಧಿಕಾರಿಗಳಾಗಲಿ ಬಂದು ಹಣ ಕೊಟ್ಬಿಟ್ಟು ದೊಡ್ಡ ಕೊಡ್ರಲ್ಲ. ಈ ನಮ್ಮ ಒಂದು ಭಾರತದಲ್ಲಿ ಒಂದು ಕಾಡಿನ ಪ್ರದೇಶದಲ್ಲಿ ಇಷ್ಟು ಒಂದು ಗುರುಭಕ್ತಿ ಮತ್ತೆ ಜನಗಳಿಗೆ ಇರಕ್ಕಂಥ ಒಂದು ಅಭಿಮಾನ ಮತ್ತೆ ಒಂದುಗೂಡಿಸೋದಷ್ಟು ಸುಲಭ ಅಲ್ಲ.
ಈಗ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ಹಲವಾರು ತೊಡಕುಗಳು ಬರ್ತವೆ. ಅವ್ರನ್ನ ಕರಿಬೇಕಾಯ್ತು. ನಾವೇ ಫಂಕ್ಷನ್ ಮಾಡಿದ್ರೆ ಅಲ್ಲ, ಒಂದು ಮನೆನೇ ಕರೆದಿರಕಲ್ಲ, ಅವ್ರನ್ನ ಕರಿಬೇಕು. ಈ ಮಕ್ಕಳು ಇಷ್ಟೆಲ್ಲ ಕಾರ್ಯಕ್ರಮನ ಓಡಾಡ್ಕೊಂಡು ಮಾಡಿದ್ದಾವೆ ಅಂದರೆ ಇವ್ರಿಗೆ ಆ ಧನ್ಯವಾದಗಳನ್ನು ಅದು ಹೇಳಕ್ಕೆ ಅದು ಅಲ್ಲ. ಮತ್ತೆ ನಾನು ಈ ಚೌತಿಗೆ ಬಂದಾಗ ಈ ಕಾಡಿನ ಪಕ್ಕ ಇದೆ, ಹೇಳಿದ್ರೆ ಆನೆ ಬತ್ತೆ ಹುಲಿ ಬತ್ತೆ ಅಂದರು. ನಿಜವಾಗ್ಲೂ ನಾನು ನಿವೃತ್ತಿ ಹೊಂದಿದ್ದೀನಿ. ನಾನು ಸಾಯೋವರೆಗೂ ಈ ಊರಿನ ಮಮತೆಯನ್ನು ನಾನು ಮರೆಯಲ್ಲ. ಊರಿನವರಾಗಲಿ ಮತ್ತೆ ಇಲ್ಲಿ ಎಲ್ಲ ಕುಲ ಬಂದವರಿದ್ದಾಗ ನಾವು ಬಂದಾಗ ನಮ್ಮ PC ನಾಗರಾಜ್ ಅವ್ರು ಬಂದರು. ನನಗೆ ಅಲ್ಲಿ ಹಾಕಿದ್ರು ಶನಿವಾರ ಡ್ಯೂಟಿ ಮಾಡ್ಕೊಳಕ್ಕೆ ಆಗಲಿಲ್ಲ. ಈ ಹಳೆ ಮಾಸ್ಟ್ರು ಬಂದಿದ್ರು, ನಮ್ಮ ಶ್ರೀನಿವಾಸ್ ಬಂದರು, ಅಲ್ಲಿ ಆಯಿತು. ಈ ನಮ್ಮ PC ನಾಗರಾಜ್ ಹೆಂಗೆ ಕುಣಿದಾಡ್ಬಿಟ್ರು ಅಂದರೆ ನಮ್ಗೊಂದು ಸೆಕೆಂಡ್ ಹ್ಯಾಂಡ್ ಬತ್ತು. ನಮ್ಗೆ ಎಷ್ಟು ನೋಡಿ ಮಾಸ್ಟ್ರಲ್ಲಿ ಒಂದು ಊರಿನ ಮಕ್ಕಳನ್ನ ಎಷ್ಟು ಮುಂದುವರಿಸ್ಬೇಕು. ಅವ್ರಿಗೇನು ಬಸ್ಸಿಯಲ್ಲ, ನಮ್ಮ PC ನಾಗರಾಜ್ ಕುಣಿದಾಡಿದ್ದು. ನಮ್ಗೊಂದು ಹ್ಯಾಂಡ್ ಬತ್ತು, ಬನ್ನಿ ಈಗಲೇ ಹೋಗೋಣ. ಬರ್ತೀನಿ ಸುಮ್ಮನೆ ಸರ್. ಸೋಮವಾರ ಬಂದು ನಾವು ಎಷ್ಟು ಜನ ಹೇಗೆ ಇದ್ದು ಅಂದರೆ ಇವ್ರ ಹೇಳಂಗೆ ಬಿಸಿ ಊಟ ಇರಲಿಲ್ಲ. ಆಮೇಲೆ ನಮ್ಮ ಜಾಜಮ್ನವರು ನಮ್ಮ ಬಿಸಿ ಊಟ ಬರೋಗಂಟ ನಮ್ಮ ಸಾಂಬಾರು ಕೊಟ್ಟು ನಮ್ಮನ್ನ ಮಧ್ಯಾಹ್ನದ ಒಂದು ದಹವನ್ನು ನೀಗಿಸಿದ್ದಾರೆ. ನಾವು ಹೇಗೆ ಅಂದರೆ ಅಣ್ಣ ತಮ್ಮದಿರು ಮನೇಲಿ ಅಡುಗೆ ಮಾಡೋ ಬೋಸಿ ಅನ್ನ ಮಾಡ್ಬಿಟ್ಟು ಮಧ್ಯಾಹ್ನ ಹೆಂಗೆ ಅಣ್ಣ ಹೊಡೆದಾಡ್ಕೊಂಡು ತಿನ್ನೋವು. ಆ ಪ್ರೀತಿ ವಿಶ್ವಾಸ ಜೊತೆಲಿ ಹುಟ್ಟಿದ್ರು ಸುಧಾ ನಮಗೆ ಬರೋಲ್ಲ. ಮತ್ತು ಮಕ್ಕಳು ಕೂಡ ಎಷ್ಟು ಡಿಸಿಪ್ಲೀನು ಅಂದರೆ ಐರನ್ ಇಲ್ದೇ ನಮ್ಮ ಮಕ್ಕಳು ಬರ್ತಿರಲಿಲ್ಲ. ಒಂದು 4 ಸರಿ ಸ್ಟೇಟ್ ಲೆವೆಲ್ಗೆ ಹೋಗಿದ್ವಿ ಹೆಣ್ಮಕ್ಳು. ಕಬಡ್ಡಿ, ಮಂಡ್ಯ, ಚಾಮರಾಜನಗರ, ಕೋಲಾರಕ್ಕೆ ನಮ್ಮ ಆಸಾ ಹುಡುಗಿ ಇಲ್ಲ. ಅವಳ 3 ದಿನ ನಾನೇ ಕರ್ಕೊಂಡೋಗಿದ್ದೆ ಇದು ರನ್ನಿಂಗ್ ರೇಸ್ಗೆ ಎಲ್ಲ ಮಾಡಿ. ಆಮೇಲೆ ನಮ್ಮದು ಪಬ್ಲಿಕ್ ಎಕ್ಸಾಮ್ ಇತ್ತು ಪಿರಿಯಾಪಟ್ಟಣದಲ್ಲಿ. ಯಾವ ಪಿರಿಯಾಪಟ್ಟಣ ಸ್ಕೂಲ್ಗಳು ನಮ್ಮ ಚೌತಿನ ಅಳ್ಳಾಡ್ಸಕ್ಕೆ ಆಯ್ತಿರ್ಲಿಲ್ಲ. ನಾವು ಕೇಳಿ ಶನಿವಾರ ಮಾಸ್ಟರ್ಗಳು ಶುಕ್ರವಾರ ಗಂಟೆ ಮಾಡ್ಕೊಳ್ಳೋವು. ದಿನ ಒಬ್ಬೊಬ್ಬರು ಮಾಸ್ಟರ್ ಬಂದಿಲ್ಲ ಉಳ್ಕೊಳ್ಳೋದು. ಎಲ್ಲರ ಮನೆಯಿಂದ ತಿಂಡಿ ಊಟ ನಮಗೆಲ್ಲ ಹೆಲ್ಪ್ ಮಾಡೋದು. ನಮ್ಮ ಹೆಣ್ಣು ಮಕ್ಕಳಾದಿಯಾಗೋ ಬಂದು ಎಷ್ಟು ವಿಧೇಯತೆ ಕೊಡ್ತಿದ್ದ ಮಕ್ಕಳು ಅಂದರೆ ಹೇಳಕ್ಕೆ ಅಸಾಧ್ಯ. ಆಮೇಲೆ ನಮ್ಮ ಚೌತಿಲಿ ಯಾವ ಊರಿನವರು ಅಲ್ಲಿ ಪಿರಿಯಾಪಟ್ಟಣದ ಯಾರು ನಮ್ಮ ಚೌತಿ ಮಾಸ್ಟರ್ ಅಂದರೆ ನಿಮ್ಮ ಸಹವಾಸ ಬರೋಕ್ಕಲ್ಲ ಕಣ್ರಪ್ಪ. ಒಂದು ಟ್ರೈನಿಂಗ್ ಹೋಲಿ ಅರಸ್ನವ್ರು ಇದ್ರು ಒಂದ್ಸರಿ ನಾವು ಯಾವುದೋ ಒಂದು ಟ್ರೈನಿಂಗ್ ಎದ್ದು ನಿಂತ್ಕೊಂಡೆ, ಚೌತಿಯವ್ರು ಅವರು ಬಿಡೋದಕ್ಕೆ ಕೂತ್ಕೊಳ್ರಿ. ಆ ಮಟ್ಟಿಗೆ ನಮ್ಮ ಚೌತಿಯಲ್ಲಿ ನಮ್ಮ ಏನು PC ನಾಗರಾಜು, ನಮ್ಮ ಹರೀಶ್ ಕದಮು, ಮತ್ತು ನಮ್ಮ ಶ್ರೀನಿವಾಸು ಇದ್ದರು. ಆಮೇಲೆ ನಮ್ಮ ಶಾಂತಾ ಮೇಡಮ್ ಬಂದರು. ಅವರು ನಮ್ಮ ತಾಯಿ ಬರಂಗೆ ಬಂದರು. ಅಯ್ಯಮ್ಮ ಅವರು ಪಾಪ ನಿಧನರಾಗಿದ್ದಾರೆ. ಅವ್ರಿಗೆ ಮಗು ಒಂದು ರೀತಿ ಬುದ್ಧಿ ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ ಅವರು. ಹಾಗೆ ಅವರೆಲ್ಲ ಬಂದರು. ಆಮೇಲೆ ನಮ್ಮ ರಮೇಶು, ಶ್ರೀನಿವಾಸ್ ಬಂದರು. ಆಮೇಲೆ ನಮ್ಮ ಮಧುಸೂದನ್ ಬಂದರು. ಎಲ್ಲ ಸ್ನೇಹ ಭಾಗದಲ್ಲಿ ಒಂದಾಗಿದ್ದು. ಮತ್ತೆ ನಾನು ಹೇಳ್ತೀನಿ, ಈ ನಮ್ಮ ಅಬ್ದುಲ್ ಕಲಾಂ ಯಾರು ಹೇಳಿದ್ರು, ಅವರು ರಾಮೇಶ್ವರ ಸಮುದ್ರ ಇದೆಯಲ್ಲ ನೋಡಿ, ಮೀನುಗಾರ ಮಗನಾಗಿ ಅವ್ರ ತಂದೆ ಮೀನು ಹಿಡಿತಾ ಇದ್ರಂತೆ. ಇವರು ಸಮುದ್ರದ ಹತ್ರ ಹೋಗಿ ನಿಂತ್ಕೊಂಡ್ರಂತೆ. ಹೋಗಿ ಎಲ್ಲ ಹಕ್ಕಿಗಳು ಹಿಂಗೆ ಹಾರ್ತಾ ಇದ್ವಂತೆಲ್ಲ. ಏನು ಹಿಂಗೆ ಹಾರ್ತಾ ಇದ್ದೇವೆ, ಈ ಹಕ್ಕಿಗಳು ಹಾಗಾಗಿ ನಾವ್ಯಾಕೆ ಹಾರಬಾರ್ದು, ನಾವ್ಯಾಕೆ ಮಾಡಬಾರ್ದು? ನೋಡಿ, ಪ್ರಾಥಮಿಕ ಶಿಕ್ಷಣ ಅಂದರೆ ಫಂಡಮೆಂಟಲ್ ಬೇಸಿಕ್ಕು. ಈಗ ನಮಗೆ PUC ಡಿಗ್ರಿಲಿ PUC ಯಾರು ನೆಚ್ಚರಲ್ಲ. ನಮ್ಮ ಏನು ಪ್ರಾಥಮಿಕ ಶಿಕ್ಷಣದಲ್ಲಿ ಬಂದರೆ ಆ ಅಬ್ದುಲ್ ಕಲಾಮು ಆ ಸಮುದ್ರ ಹತ್ರ ನಿಂತ್ಕೊಂಡ್ರೆ ಹಕ್ಕಿಗಳಾಗಿ ನಾವ್ಯಾಕೆ ಹಾರಬಾರ್ದು? ಇವತ್ತು ಉನ್ನತ ರಾಷ್ಟ್ರಪತಿ ಹುದ್ದೆಯನ್ನು ಪಡೆದು ಮತ್ತೆ ಅವ್ರಿಗೆ ಅವರ ರಿಟೈರ್ಡ್ ಆದಾಗ 1 ಲಕ್ಷ ರೂಪಾಯಿ ಮೇಲೆ ಅವ್ರು ₹1 ದುಡ್ಡಿರಲ್ವಂತೆ. ಒಂದು ಸೂಟ್ ಕೇಸು, ಒಂದು 4 ಜೊತೆ ಬಟ್ಟೆ ಮತ್ತು ಒಂದು ರೂಮು, ಅಂತಹ ಮಹಾನ್ ವ್ಯಕ್ತಿಗಳೆಲ್ಲ ಪಡೆದಿದ್ದಾರೆ. ಹಾಗೆ ನಮ್ಮಲ್ಲಿ ನನಗೆ ಇಲ್ಲಿ ಚೌತಿಗೆ ಬಂದಲ್ಲ ಭಾರಿ ಖುಷಿ ಆಯಿತು. ನಮ್ಮ 2 ಹುಡುಗರು, ಕೃಷ್ಣ ಅಂತ ಮಾಧವನ ಮಗ, CA ಮಾಡಿದ್ದಾರೆ. 2 CA ಮಾಡಿ ನಮ್ಮ ಊರಿಗೆ ಬಂದು, ಸರ್ ನೀವು ನಮ್ಮ ಮದುವೆಗೆ ಬರಬೇಕು, ನನ್ನ ಸುರಗಳಿ ಹುಡುಗಿ ಮದುವೆ, ನೀವು ಮದುವೆಗೆ ಬರಲೇ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಹೇಳಕ್ಕೆ ಅಸಾಧ್ಯ. ಆಮೇಲೆ ನಮ್ಮ ಶ್ರೀಕಾಂತ ಎಲ್ಲ ಸಿಗ್ತಾರೆ. ಸರ್ ನೀವು ಹೆಂಗೋ ನಮಗೆಲ್ಲ ಮಾಡಿದ್ವಿ, ಎಷ್ಟು ಖುಷಿಯಾಗಿ ಮಾಡಿದ್ರಿ ಸರ್. ಇವತ್ತು ನಾನು ನಿಮ್ಮಿಂದ ನಮಗೆ ಭಾರಿ ಖುಷಿಯಾಗಿ ನೀರಾಳದಲ್ಲಿ ಕೆಲವೊಂದು ಮಕ್ಕಳು, ಎಲ್ಲ ಮಕ್ಕಳು ಬಂದು ಎಲ್ಲ ಹೇಳ್ತಾರೆ. ಹೆಣ್ಮಕ್ಳು ನಮ್ಮ ಇವ್ರು ಹೇಳಂಗೆ ದೊಡ್ಡವರಾಗ್ಬಿಟ್ಟಾರೆ. ಅವ್ರು ಬಂದು ಸರ್ ನಾನು ನಮಗೆ ಗೊತ್ತಾಗಲ್ಲ ಈಗ ಯಾರು, ಅವರೆಲ್ಲ ಸಖತ್ ಖುಷಿ ಆಗ್ತದೆ. ಹಾಗೇನೆ ಮತ್ತೆ ಇಲ್ಲಿ ನಮಗೆ ಬಂದಾಗ ಇಲ್ಲಿ ನಮ್ಮ ಸಣ್ಣರಾಜೇಗೌಡರು ಇದ್ರು ಯಜಮಾನರು, ನಿಮ್ಗೆ ಗೊತ್ತಿದೆಯಲ್ಲೋ. ಅವ್ರು ಹೇಳಿದ್ರು, ಗೌಡ್ರೆ ಇಲ್ಲಿ ನಿಮ್ಮೂರಿನಲ್ಲಿ ಯಾರು ಹೊಡೆದ್ರೆ ಬಡಿದ್ರೆ ಮಕ್ಕಳಿಗೆ ಏನಾರು ಗಲಾಟೆ ಮಾಡ್ತಾರೆ ಹಂಗೆ ಗೌಡ್ರೆ ಅಂದರು. ಅವ್ರು ಹೇಳಿದ್ರು, ಮೇಷ್ಟ್ರೆ ಕಾಂಪೌಂಡಿಂದ ಒಳಗೆ ಯಾರೂ ಬರಲ್ಲ, ನಮ್ಮ ಮೈಕ್ಳಿಗೆ 2 ಅಕ್ಷರ ಕಲಿಸಿ ಓಡ್ದಿ ಏನಾರು ಮಾಡ್ಕೊಳ್ಳಿ, 2 ಅಕ್ಷರ ಕಲಿಸಿ ಸಾಕು ಮೇಷ್ಟ್ರೆ, ನಾವು 3 ಜನಾಂಗ ನಾವು ಏನಿದ್ರು ಕಾಂಪೌಂಡಿಂದ ಹೊರಗೆ ಇರ್ತೀವಿ ಅಂತಂದರು. ಹಾಗೆ ಮತ್ತು ನಮ್ಮ ಶಾಲೆಗೆ ಯಾವ ಅನುದಾನನೂ ಇರಲಿಲ್ಲ, ಈಗ ಎಲ್ಲ ಅನುದಾನ ಬರ್ತದೆ. ಆಗ ಗೋವಿಂದೇಗೌಡರು, ನಮ್ಮ ಶಿವಪ್ಪನವರೆಲ್ಲ ಸೇರಿಸಿ ಚೀಟಿ ನಡೆಸಿ, ಆ ಚೀಟಿ ದುಡ್ಡಲ್ಲಿ ನಮ್ಮ ಹಳೆ ಮಾಸ್ಟರೆಲ್ಲ ಫಂಕ್ಷನು ಯೂನಿಯನ್ ಎಲ್ಲ ಮಾಡಿ, ನಮ್ಮ ಕದಮು ಹರೀಶ್ ಎಲ್ಲ ಯಾವ ಬೆಳಗಾನ ನಾಟಕ ನೋಡೋಕ್ಕೆ ಬೆಳಗಾನ ಇರ್ತಿದ್ರು ಇಲ್ವೋ, ನಮ್ಮ ಯೂನಿಯನ್ ಡೇ ನೋಡೋಕ್ಕೆ ಬೆಳಗಾನ ಇರ್ತಾಯಿದ್ರು. ಹಾಗೆ ಇಂಥವೆಲ್ಲವನ್ನು ನಾವು ಅನುಭವಿಸಿ ನಿಜವಾಗ್ಲೂ ನನಗೆ ನಮ್ಮ ನಾಗರಾಜ ಹೇಳಂಗೆ ಬೇರೆ ಶಾಲೆಲ್ಲ ಮಾಡಿದ್ದೀವಿ. ಆದರೆ ಮಾತ್ರ ನಾನು ಸಾಯೋವರೆಗೂ
ಆಮೇಲೆ ನಮ್ಮ ಚೌತಿ ಜನ ನಮ್ಮ ಊರಿನವರು ಅಷ್ಟು ಅಭಿಮಾನ ಕೊಟ್ಟರೋ ಇಲ್ವೋ ಅಷ್ಟು ಅಭಿಮಾನ ಕೊಟ್ಟರು. ನಮ್ಮ ಮಕ್ಳು ಹೇಳ್ತಾ ಇದ್ದೋ, ಡ್ಯಾಡಿ ಒಂದ್ಸರಿ ನಾವು ಚೌತಿಗೆ ಹೋಗಿ ಮಾತಾಡ್ಸ್ಕೊಬರ್ಬೇಕಂಗೆ ಡ್ಯಾಡಿ, ಅಂದ್ರೆ ಏನೋ ಫ್ರೀ ಆಗಿರಪ್ಪ, ಎರಡಾಳು ಹೋಗಿ ಕಾರಲ್ಲಿ ಹೋಗಿ ಮಾತಾಡ್ಸ್ಕೊಬರ್ಕಾದ್ರೆ ಅಷ್ಟು ಅಭಿಮಾನನ ಕೊಟ್ಟಿದ್ದಾರೆ. ಮತ್ತೆ ತಂದೆ ತಾಯಿಗಳಿಗೆ ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆಸ್ತಿ ಮಾಡಬೇಡಿ, ಹಣ ಮಾಡಬೇಡಿ, ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆತನನ ಕಲಿಸಿ, ಒಳ್ಳೆ ನಡತೆ ಕಲಿಸಿ, ಒಳ್ಳೆ ಗುಣ ಕಲಿಸಿ, ಜೀವನ ಅಂದ್ರೇನು ತೋರಿಸಿ. ನಾವೆಲ್ಲ ಹರಕಲು ಬಟ್ಟೆ ಹಾಕ್ಕೊಂಡು ನಾವೇನು ಶ್ರೀಮಂತರಲ್ಲಿ ಹುಟ್ಟಿದಾಗ ಎಲ್ಲ ನಮ್ಮ ತಂದೆ ಅವಿದ್ಯಾವಂತರಾಗಿ ನಾವು ಇವತ್ತು ಒಂದು ವೃತ್ತಿಗೆ ಬಂದಿದ್ದೀನಿ ಅಂದರೆ ನನ್ನ ಹೆತ್ತ ತಂದೆನೇ ಕಾರಣ. ನಮ್ಮ ತಂದೆ ಒಂದಿನ ಸ್ಕೂಲ್ಗೆ ಹೋಗ್ದೋದ್ರು ಚೌಂಟಿಕೋಲಲ್ಲಿ ಹೊಡೆಯೋರು, ಗಡ 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 ನಡುಗೋ. ನಮ್ಮ ತಾಯಿ ಅಯ್ಯೋ ನನ್ನ ಮಗ ಅಂತ ಮುದ್ದುಗೆ ಮಾಡ್ಗ, ಆದ್ರೆ ನಮ್ಮ ತಂದೆ ಲೆಕ್ಕ ಹಾಕೊಳ್ಳಿಲ್ಲ. ಆದ್ರಿಂದ ನೀವು ಆಸ್ತಿ ಬಿಡಿ, ಹಣ ಬಿಡಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ನಡತೆ ಕಲಿಸಿ, ಹಿರಿಯರಿಗೆ ಗೌರವ ಕೊಡಿಸಿ, ತಂದೆ ತಾಯಿಗಳಿಗೆ ಗೌರವ ಕೊಡಿಸಿ, ಊರಿನವ್ರಿಗೆ ಕೊಡಿಸಿ. ಅವೆಲ್ಲನೂ ಮಾಡಿದ್ರೆ ಮಾತ್ರ ನೀವು ಆ ಮಗುಗೆ ಒಂದು ಜೀವ. ಆಮೇಲೆ ಎರಡನೇದು ಶಿಕ್ಷಕ, ಮೊದಲು ತಂದೆ ತಾಯಿ, ಎರಡನೇದು ಪರಿಸರ, ಮೂರನೇನೇ ಶಿಕ್ಷಕ. ಏನೇಳಿ ನಾವು ಬರೀ ಮಾರ್ಗದರ್ಶಕರಷ್ಟೇ. ನೀವೇನು ಗೊಂಬೆನ ತಿದ್ದಿ ನಮ್ಮ ತಕ್ಕ ಕಳಿಸ್ತೀರಿ ಅದನ್ನ ನಾವು ಮುಂದೆ ನಡೆಸ್ಕೊಳ್ಳೋದು. ನಿಜವಾದ ತಂದೆ ತಾಯಿನೇ ಆ ಮಗುಗೆ ಮುಖ್ಯ ಅಂತ ಹೇಳ್ತಾ, ನನ್ನ ಮಾತಿನಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಹೇಳ್ತಾ, ಈ ಮೂರನವ್ರು ನಮ್ಗೆ ಇಷ್ಟೆಲ್ಲ ಪ್ರೋತ್ಸಾಹ ಕೊಟ್ಟಿಗೆ ನಿಮಗೆ ಧನ್ಯವಾದಗಳು. ಮತ್ತು ನಮ್ಮ ಮಕ್ಕಳಿಗೆ, ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ಎಷ್ಟು ಹೇಳಿದ್ರು ಸಾಗಲ್ಲ. ಈ ನಮ್ಮ ಸಾಧಾರಣ ಮಟ್ಟ ನಮ್ಮ ಮೈಸೂರು ಡಿಸ್ಟಿಕಲ್ಲೇ ಇದೇ ಮೊದಲೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಇಷ್ಟೆಲ್ಲನೂ ಮಾಡಿ ನಮಗೆ ಇಷ್ಟು ಗೌರವ ಕೊಟ್ರಿ, ತುಂಬ ಧನ್ಯವಾದಗಳು. ಹಾಗೂ ಪೋಷಕರಿಗೆ, ನನ್ನ ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು, ಈಗ ಇರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಏನು ಈ ಒಂದು ಕಾರ್ಯಕ್ರಮನ ಸಂಘಟನೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಏಕೆಂದರೆ ಈ ಒಂದು ಕಾರ್ಯಕ್ರಮ ತುಂಬ ವರ್ಷಗಳಿಂದ ನಾವು ಕೆಲಸ ಮಾಡಿ ಹೋಗಿದ್ರು ಕೂಡ ಮರ್ತೋಗಿತ್ತು. ಚೌತಿ ಅಂತಕ್ಕಂಥ ಊರಿನಲ್ಲಿ ನಾವು ಇದ್ವಿ, ಕೆಲಸ ಮಾಡಿದ್ವಿ. ಆ ನೆನಪುಗಳು ನಮಗೆ ಪ್ರತಿದಿನ ವಿಘ್ನ ವಿನಾಶಕನ ಹಾಡು ಬರ್ತದೆ. ಚೌತಿಯ ದಿನ ಭಕ್ತ ಪಾಲಕ ನೀಡುವೆ ನಿನಗೆ ತೋಷವ ಅಂತಕ್ಕಂಥ ಒಂದು ಹಾಡು ಕೇಳಿದಾಗೆಲ್ಲ ನಮ್ಮ ಚೌತಿ ನೆನಪು ಬರ್ತಿತ್ತು. ಆದರೆ ಆ ನೆನಪುಗಳು ಮತ್ತೆ ನಮಗೆ ಮರುಕಳಿಸಂಗೆ ಮಾಡಿದ್ದು ನಿಮ್ಗಳ ಸಹಕಾರದಿಂದ. ಇಂಥ ಒಂದು ಗ್ರಾಮದಲ್ಲಿ ಕೆಲಸ ಮಾಡಿದ್ದ ನಾವೇ ಧನ್ಯರು. ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು. ಆದರೆ ನಮಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ನಾವು ಅಕ್ಷರ ಕಲಿಸಿರ್ತಕ್ಕಂಥದ್ದು ಸರಿನೋ ತಪ್ಪೋ, ಅದ್ರಲ್ಲಿ ನಾವು ಹೇಳಿರ್ತಕ್ಕಂಥ ಸರಿಯೋ ತಪ್ಪೋ ಯಾವುದನ್ನು ವೀಕ್ಷಣೆ ಮಾಡ್ದಾನೆ ಮಕ್ಕಳುಗಳು ನಮಗೆ ಅವ್ರ ತಂದೆ ಹೇಳಿರ್ತಕ್ಕಂಥ ಮಾತಿಗಿಂತ ಮಿಗಿಲಾಗಿ ಗುರುಗಳು ಹೇಳ್ತಕ್ಕಂಥ ಮಾತೆ ದೊಡ್ಡದು ಅಂತಕ್ಕಂಥದ್ದನ್ನ ತಿಳಿದು ನಮಗೆ ಗೌರವವನ್ನು ಕೊಟ್ಟಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ನಾವು ನಮ್ಮ ಮಕ್ಕಳುಗಳು ನಮಗೆ ಗೌರವ ಕೊಡ್ತಾರೋ ಇಲ್ವೋ, ನಮಗೆ ಈ ಕಲಿಸಿ ಅಕ್ಷರವನ್ನು ನೀಡ್ತಕ್ಕಂಥ ನಮ್ಮಗಳಿಗೆ ಗೌರವ ಕೊಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಸದಾ ಧನ್ಯರು. ಅವರ ಒಂದು ಋಣ, ಅವರ ಆಶೀರ್ವಾದ, ನಮ್ಮ ಆಶೀರ್ವಾದಕ್ಕಿಂತ ಹೆಚ್ಚು ಅವರದೇ ನಮಗೆ ಋಣ ಇದೆ ನಮ್ಮ ಮೇಲೆ. ಅಂಥ ಒಂದು ಸಂದರ್ಭನ ನೀವು ಒದಗಿಸಿದ್ದೀರಾ. ಇಂಥ ಎಲ್ಲ ಜನರ ನಡುವೆ ನನಗೆ ಕೆಲವರು ಹೇಳಕ್ಕೆ ವೈರ್ಮುಡಿಗೌಡರು ಸದಾ ಬರ್ತಾರೋ. ನನಗೆ ಈ ಊರಿಗೆ ಬಂದಾಗ ನನ್ನ ತಂದೆ ತೀರೋಗಿದ್ರು, ಒಂದು ವಾರ ಆಗಿತ್ತು ಅಷ್ಟೇ. 1999 ನವೆಂಬರ್ 23ನೇ ತಾರೀಕಲ್ಲಿ ಅಲ್ಲಿಗೆ ರಿಪೋರ್ಟ್ ಮಾಡಿಕೊಂಡೆ. ಆ ಸಂದರ್ಭ ನನಗೆ ತುಂಬ ದುಃಖಕರವಾಗಿದ್ದಂಥ ಸಂದರ್ಭ. ಆದರೂ ಕೂಡ ಈ ಒಂದು ಊರಿಗೆ ಬಂದಾಗ ನನಗೆ ನಮ್ಮ ಎಚ್.ಎಂ ಆಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಆಗಿರ್ಬೋದು, PC ನಾಗರಾಜರ್ ಆಗಿರ್ಬೋದು, ನಮ್ಮ ಹರೀಶ್ ಆಗಿರ್ಬೋದು, ಕದಂ ಮುಂಜಿ ಆಗಿರ್ಬೋದು, ಇವರೆಲ್ಲರೂ ಕೂಡ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತು ಗೌರವವನ್ನು ನೀಡಿ ನನ್ನನ್ನು ಮುನ್ನಡೆಸ್ಕೊಂಡು ನನಗೆ ಧೈರ್ಯವನ್ನು ತುಂಬ್ಕೊಂಡು ಬಂದರು. ಎಲ್ಲವೂ ಕೂಡ ನನಗೆ ಯಾವುದೇ ಕ್ಷಣದಲ್ಲೂ ಒಂದು ಕ್ಷಣನೂ ಕೂಡ ಬೇಜಾರಾಗ್ದಂಗೆ ಈ ಊರಿನಲ್ಲಿ ಇದ್ದಂಥ ದಿನಗಳಲ್ಲೆಲ್ಲವೋ ತುಂಬ ಸಂತೋಷವಾಗಿ ನಾವು ಸೈಕಲಲ್ಲಿ ಬರ್ತೀವೋ ಮತ್ತೊಂದು ಬರ್ತೀವೋ. ಆದರೆ ಇಲ್ಲಿಗೆ ಬಂದಾಗ ನಮಗೆ ಸಂಜೆ ಆಗದೆ ಗೊತ್ತಾಗ್ತಿರ್ಲಿಲ್ಲ. ಸಂಜೆ ಆದರೂ ಕೂಡ ನಾವು ಇಲ್ಲಿ ಎಷ್ಟೋ ಸಲ ಮಕ್ಕಳ ಜೊತೆಲಿ ಆಟ ಆಡ್ಕೊಂಡು ಕಾಲ ಕಳೀತಾ ಇದ್ವಿ. ಎಷ್ಟೋ ಸಲ ನೀವು ಊರಿನವರು ನಾವು ಇಲ್ಲೇ ಉಳ್ಕೊಂಡಾಗ ಊಟವನ್ನು ಕೊಟ್ಟಿದ್ರ. ಊಟ, ಗೌರವ, ಪ್ರೀತಿ, ಅಕ್ಕರೆ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಒಂದು ಊರು ಅಂದರೆ ನಮ್ಮ ಚೌತಿ ಗ್ರಾಮ. ನಾವು ಎಷ್ಟೇ ಶಾಲೆಯಲ್ಲಿ ಎಲ್ಲೇ ಕೆಲಸ ಮಾಡಿದ್ರು ಕೂಡ ಚೌತಿಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ನೆನಪುಗಳು ಸದಾ ನಮಗೆ ಹಚ್ಚ ಹಸಿರಾಗಿರ್ತಕ್ಕಂಥದ್ದು. ಇಂತಹ ಒಂದು ದಿನಗಳನ್ನು ಸ್ಮರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಗ್ರಾಮದ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ನಾನು ಅನಂತ ಕೋಟಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ ಮಾತೆ. ಮುಕ್ತವಾಗಿ ಹಂಚಿಕೊಂಡಂತಹ ಶ್ರೀಯುತ ರಮೇಶ್ ಸರ್ ಅವರಿಗೂ ಹಾಗೂ ಮಧುಸೂದನ್ ಸರ್ ಅವರಿಗೂ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.